ಥೋ ಬಾಳೆಹಣ್ಣಿನ ಸಿಪ್ಪೆ ಸಹಿತ ಕೊಟ್ಟರೆ ನಾನು ತಿನ್ನಲ್ಲಪ್ಪ, ನಂಗೆ ಬೇಡ. ನೋಡಿ ಈ ಮುದ್ದು ಬಂಗಾರ ಹೆಂಗೆ ಹಠ ಮಾಡುತ್ತೆ ಅಂತ. ಸಣ್ಣ ಮಕ್ಕಳು ನನಗೆ ಊಟದಲ್ಲಿ ಅದು ಬೇಡ ಇದು ಬೇಡ ಅಂತೆಲ್ಲ ಹಠ ಮಾಡುತ್ತಲ್ಲ, ಆ ಥರ ಇದು ಕೂಡ ಹಠ ಮಾಡ್ತಾಯಿದೆ. ಬಲವಂತ ಮಾಡಿ ಕಡೆಗೆ ಸಿಪ್ಪೆ ತೆಗೆದುಕೊಟ್ರೆ ಮಾತ್ರ ಬಾಳೆಹಣ್ಣನ್ನು ತಿಂದಿದೆ. ಮಕ್ಕಳ ಥರನೇ. ನೀವು ನೋಡ್ತಾ ಇರೋ ಈ ಒಂದು ದೃಶ್ಯ ಎಲ್ಲಿ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಹೈದರಾಬಾದ್ ಸಿಟಿ ಮಧ್ಯದಲ್ಲಿರೋ ಒಂದು ಅದ್ಭುತವಾದ ಗೋಶಾಲೆ ದೃಶ್ಯ. ಮಿಸ್ ಮಾಡ್ಕೋಬೇಡಿ ವಿಡಿಯೋನ. ದೊಡ್ಡ ಕಂಪ್ಲೀಟ್ ಒಂದು ವಿಡಿಯೋನ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಅದ್ರ ಜೊತೆ ಇದು ಕೂಡ ಚಿಕ್ಕದಾಗಿ ಗುರುಪೂರ್ಣಿಮೆ ಇದೆಯಲ್ವಾ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಚಿಕ್ಕದಾಗಿ ಮಾಡಿ ನಿಮಗೋಸ್ಕರ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಈ ಗೋಶಾಲೆ ವಿಶೇಷತೆನ ನಿಮ್ಮ ಜೊತೆ ಹಂಚ್ಕೊತೀನಿ ಇವತ್ತು. ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಗೋವುಗಳಿರ್ಬೋದು. ಎಷ್ಟು ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಥರ ಇದೆ. ನೀವೆಲ್ಲಾದರೂ ನೋಡಿದ್ದೀರ ಈ ಥರ ಒಂದು ಅಪಾರ್ಟ್ಮೆಂಟ್ಸಲ್ಲಿ 4 ಅಂತಸ್ತಿನ ಅಪಾರ್ಟ್ಮೆಂಟ್ಸಲ್ಲಿರೋ ಗೋಶಾಲೆನ ನೀವೆಲ್ಲಾದರೂ ನೋಡಿದ್ದೀರಾ? ಇಲ್ಲಿ ನಿಜವಾಗ್ಲೂ ಅದೇ ದೃಶ್ಯ ಇರೋದು. ಫುಲ್ ಕಂಪ್ಲೀಟಾಗಿ ಗೋಶಾಲೆ ವಿಡಿಯೋ ಇದೆ, ಅದನ್ನು ನೋಡಿ. ಇದು ಚಿಕ್ಕದಾಗಿ ಗೋವುಗಳನ್ನ ಮಾತ್ರ ನೋಡೋಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ತಪ್ಪದಾಗ ಆ ವಿಡಿಯೋ ಕೂಡ ನೋಡಿ. ಗೋವುಗಳನ್ನು ಇಷ್ಟಪಡೋರು ಯಾರಿಲ್ಲ ಹೇಳಿ? ಗೋಮಾತೆನ ನಾವು ದಿನ ಒಂದು ಸಲ ನೆನೆಸ್ಕೊಂಡ್ರೆ ಹಾಗೆ, ಇಲ್ಲ ಅಂದರೆ ನಮಗೆಲ್ಲಾದರೂ ವ್ಯವಸ್ಥೆ ಇದ್ದರೆ ಹೋಗಿ ಗೋ ಸೇವೆ ಮಾಡಿ ಬಂದರೆ ನಿಜವಾಗ್ಲೂ ಒಳ್ಳೆಯದೇ. ಯಾಕೆಂದರೆ ಗೋವುಗಳ ಪ್ರೀತಿ ಅನ್ನೋದು ಅದಕ್ಕೆ ಹೇಳೋಕ್ಕೆ ಒಂದು ವರ್ಡ್ ಇಲ್ಲ, ಅಷ್ಟು ಇರುತ್ತೆ. ಇದು 4 ಮಹಡಿಯ ಕಟ್ಟಡ. 4 ಮಹಡಿ ಇದೆ. ಇದರೊಳಗೆ ಹೋಗೋಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಕ್ಲೀನಾಗಿಟ್ಟಿದ್ದಾರೆ. ಎಲ್ಲರೂ ಬಂದುಬಿಟ್ಟು ಆ ಮೇವು ಎಲ್ಲ ಕೊಡ್ತಾರೆ. ಇಲ್ಲಿ ಪ್ರತಿದಿನ ಜನ ಇದ್ದೇ ಇರ್ತಾರೆ. ನಾವು ಒಂದು ಕಡೆ ಅನ್ಕೋತೀವಿ ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತ, ಒಂದು ಕಡೆ ಡೌಟ್ ಬರುತ್ತೆ. ಇನ್ನೊಂದು ವಿಡಿಯೋ ನಾನು ಹಾಕಿದ್ದೀನಿ ನೋಡಿದ್ರೆ ಗೋವುಗಳನ್ನು ಸಾಗಿಸ್ತಾ ಇರೋದು. ಆ ಥರ ಒಂದು ಕಡೆ ನೋಡಿದ್ರೆ ಈ ಥರ ಇಲ್ಲಿ ಎಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ನೋಡಬೇಕು ಅನ್ನೋದು ಒಂದು, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಹೇಳಿದ್ನಲ್ವ. ಇಲ್ಲಿ ಸುಮಾರು ಜನ ಕೆಲಸ ಮಾಡ್ತಾರೆ. ಗೋವುಗಳಿಗೆ ಮೇವು ಕೊಡೋದು, ನೀರು ಕೊಡೋದು, ಮತ್ತು ಡಾಕ್ಟ್ರುಗಳು ಬಂದು ಆಗಾಗ ಬಂದು ಎಲ್ಲ ಚೆಕ್ ಮಾಡೋದು. ಯಾವುದಕ್ಕಾದ್ರೂ ಚೆನ್ನಾಗಿಲ್ಲ ಅಂತಂದರೆ ಅದನ್ನ ಚಿಕಿತ್ಸೆ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ಈ ಗೋವುಗಳಿಗೋಸ್ಕರ. ಇಲ್ಲಿ ಬಂದರೆ ಮನಸ್ಸು ಅದು ಹೇಳೋಕ್ಕಾಗಲ್ಲ, ವರ್ಣನೆ ಮಾಡೋಕ್ಕಾಗಲ್ಲ. ಏನಾದ್ರು ನಿಮಗೆ ಟೈಮ್ ಇದ್ದರೆ ಒಂದು ಸಲ ಇಲ್ಲೆಲ್ಲಾರು ಸುತ್ತಮುತ್ತ ಇರೋರು, ಹಿಂದಿ ತೆಲುಗು ಕನ್ನಡ ಯಾರಾದರೂ ಪರವಾಗಿಲ್ಲ, ಬಂದು ಹೈದ್ರಾಬಾದಲ್ಲಿ ನೀವೇನಾದ್ರು ಹೈದ್ರಾಬಾದಿಗೆ ಬಂದರೆ ಟ್ಯಾಂಕ್ ಬಂಡಿಗೆ ಬಂದೇ ಬರ್ತೀರಿ. ಯಾರಾದರೂ ಯಾವಾಗಲಾದ್ರೂ ಟ್ಯಾಂಕ್ ಬಂಡಿಗೆ ಬರ್ತೀರಲ್ವ, ಫಸ್ಟ್ ಮೇಯ್ನ್ ನೋಡೋಕ್ಕಿರೋದು ಟ್ಯಾಂಕ್ ಬಂಡ್ ನೋಡ್ತಾರೆ ಜನ. ಇದು ಟ್ಯಾಂಕ್ ಬಂಡಿನ ಕೆಳಗಡೆನೇ ಇದೆ, ದೂರ ಹೋಗಬೇಕಾಗಿಲ್ಲ. ಇದನ್ನು ನೋಡಬೇಕು ಅಂತಂದರೆ, ನಿಜವಾಗ್ಲೂ ನೋಡಬೇಕು ಅಂತ ಇದ್ದರೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಈ ಥರ ಒಂದು ಗೋಶಾಲೆ ಇರೋದು ಸಾಮಾನ್ಯ, ಅಪರೂಪನೇ. ಎಲ್ಲ ಕಡೆ ಏನಿರಲ್ಲ ಇದು. ಮಾಮೂಲಾಗಿದ್ದರೆ ಒಂದು 10ರಿಂದ 50ರವರೆಗೆ 100ರವರೆಗೆ ಇರ್ಬೋದು. ಬಿಟ್ಟರೆ ಈ ಥರ ಸಾವಿರಾರು ಹಸುಗಳು ಇಲ್ಲಿ ಎಷ್ಟಿದ್ದಾವೆ ಅಂತ ಲೆಕ್ಕ ಮಾಡೋಕ್ಕಾಗಲ್ಲ. ಒಂದೊಂದು ಫ್ಲೋರಲ್ಲೂ ನಾವೇನಾದ್ರು ಕೊಡಬೇಕು ಅಂತ ಹೋದರೆ ಗುಂಪಾಗಿ ಬರ್ತವೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಇದಾಗಿರುತ್ತೆ. ಹೊಟ್ಟೆ ತುಂಬ ಆಹಾರ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಮತ್ತು ಅಲ್ಲೂ ಕೂಡ ಚೆನ್ನಾಗಿ ಆಹಾರ ಕೊಡ್ತಾರೆ. ಆಹಾರ ಇಲ್ಲ ಅಂತೇನಿಲ್ಲ, ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ಸೇವೆ ಚೆನ್ನಾಗಿ ಮಾಡ್ತಾರೆ. ಹೊರಗಡೆ ನಮಗೆ ಬೇಕು ಅಂದರೆ ಯಾವ್ದು ಬೇಕಂದರೆ ಅದು ಕೊಡ್ಬೋದು. ಗೋವಿಗೆ ಹುಲ್ಲು, ಹಣ್ಣು, ಸೊಪ್ಪು, ತರಕಾರಿ ಎಲ್ಲದನ್ನೂ ಇಟ್ಟಿರ್ತದೆ. ದುಡ್ಡು ಕೊಟ್ಟು ಬಂದರೆ ಸರಿ ಅಷ್ಟೇ. ಗೋವಿಗೆ ಕೊಟ್ಟಿರೋದು ಎಲ್ಲೂ ಹೋಗಲ್ಲ ನಮಗೆ. ಅದು ವಾಪಸ್ ಆ ಗೋಮಾತೆ ನಮಗೆ ವಾಪಸ್ ಕೊಡ್ತಾಳೆ. ವಾಪಸ್ ಕೊಡಬೇಕು ಅಂತಲ್ಲ, ಬಟ್ ಅದನ್ನು ಮಾಡೋದ್ರಿಂದ ಒಂದು ರಿಸಲ್ಟ್ ಮಾತ್ರ ಖಂಡಿತ ಇದೆ ಗೋಸೇವೆ ಮಾಡೋದ್ರಲ್ಲಿ. ಯಾಕೆಂದರೆ ಗೋವುಗಳಿಗೆ ಆಹಾರನ ಈಗಿನ ಕಾಲದಲ್ಲಿ ಮೇವು ತಾವೇ ಹೋಗಿ ಮೆಂದು ಬರೋ ಜಾಗ ಇರಲ್ಲ. ಆಹಾರ ಮೇಯೋದು ಅಂತಾರಲ್ವ, ಅದು ಸಿಗಲ್ಲ. ಬಟ್ ನಾವಾದರೂ ಎಲ್ಲಿಂದನಾದರೂ ತಂದು ಕೊಟ್ಟರೆ ಅದೆಷ್ಟು ಒಳ್ಳೆಯದಾಗುತ್ತೆ ಅಲ್ವಾ.
ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗೋಮಾತೆಯ ಮಹತ್ವ ನಮ್ಗೆ ಹೇಳಬೇಕಾ ಹೇಳಿ.